ವಿದ್ಯಾರ್ಥಿಗಳೇ ಹಾಗೂ ನನ್ನ ಸ್ನೇಹಿತರೆ, ನಾನು ಕಳೆದ ಸಂಚಿಕೆಯಲ್ಲಿ ಭಾರತದ ಪಕ್ಷ ಪದ್ಧತಿಯ ಸ್ವಭಾವಗಳನ್ನು, ಗುಣಲಕ್ಷಣಗಳನ್ನು ನಾನು ವಿಶ್ಲೇಷಣೆಯನ್ನು ಮಾಡಿದ್ದೀನಿ. ಇವತ್ತಿನ ಸಂಚಿಕೆ ಒಳಗಡೆ ದ್ವಿತೀಯ PUCಯ 2ನೇ ಅಧ್ಯಾಯದಲ್ಲಿ ಒಂದು ಕೊನೆಯದಾದಂಥ ಒಂದು ವಿಷಯವನ್ನು ನಿಮ್ಮ ಮುಂದೆ ಮಂಡಿಸಲಿಕ್ಕೆ ಬಂದಿದ್ದೀನಿ. ಇವತ್ತು ನಾನು ಹೇಳುವಂತ ವಿಷಯ ಅಥವಾ ವಿಚಾರ ಅಂತಂದ್ರೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಪಕ್ಷ ಪದ್ಧತಿ ಅಥವಾ ರಾಜಕೀಯ ಪಕ್ಷಗಳು ನಿರ್ವಹಿಸುವಂತ ಕಾರ್ಯ ಮತ್ತು ಅಧಿಕಾರಗಳು ಅಂತೇಳಿ ಹೇಳ್ಬೋದು, ಅಥವಾ ಕಾರ್ಯಗಳು ಅಂತೇಳಿ ಹೇಳಬೇಕಾಗುತ್ತೆ. ಒಂದು ಪಕ್ಷ ಆಗ್ಬಿಟ್ಟು ಒಂದು ರಾಜಕೀಯ ಪಕ್ಷ ಪದ್ಧತಿಯಾಗಿ ಯಾವ ವಿಧವಾದಂತ ಕಾರ್ಯಗಳನ್ನ ನಿರ್ವಹಣೆ ಮಾಡುವಂತ ಜವಾಬ್ದಾರಿಯನ್ನ ಹೊಂದಿದೆ ಎಂಬತಕ್ಕಂಥದ್ದನ್ನ ನಾವು ತಿಳ್ಕೋಬೇಕಾಗಿದೆ. ಇವತ್ತು ಭಾರತದಲ್ಲಿ ಹಲವಾರು ರಾಜಕೀಯ ಪಕ್ಷಗಳಿದ್ದಾವೆ. ಪ್ರತಿಯೊಂದು ರಾಜಕೀಯ ಪಕ್ಷಗಳು ತಮ್ಮದೇ ಆದಂತ ಕಾರ್ಯವ್ಯಾಪ್ತಿಯನ್ನ, ಕಾರ್ಯಗಳನ್ನ ಅಥವಾ ಅಧಿಕಾರಗಳನ್ನ ಹೊಂದಿರತಕ್ಕಂಥದ್ದು ನಮಗೆಲ್ಲರಿಗೂ ಸಹ ಗೊತ್ತಿರುವಂತ ಅಂಶ. ಹೀಗೆ ರಾಜಕೀಯ ಪಕ್ಷ ಅಥವಾ ಪಕ್ಷಗಳ ಕಾರ್ಯಗಳಲ್ಲಿ ಮೊದಲನೇದಾಗಿ ನಾವು ಹೇಳ್ಬೇಕಂತಂದ್ರೆ, ಹಲವಾರು ಕಾರ್ಯಗಳನ್ನು ಹೊಂದಿದೆ. ಅದರಲ್ಲಿ ಮೊದಲನೇದಾಗಿ ಒಂದು ರಾಜಕೀಯ ಪಕ್ಷವಾಗಿ ನಿರ್ವಹಿಸುವಂತ ಕಾರ್ಯ ಅಂತಂದ್ರೆ ಚುನಾವಣೆ ಪ್ರಣಾಳಿಕೆಯನ್ನ ತಯಾರಿಸುವುದು. ರಾಜಕೀಯ ಪಕ್ಷಗಳ ಕಾರ್ಯ ಪ್ರಾರಂಭ ಆಗುತ್ತಕ್ಕಂಥದ್ದು, ಕಾರ್ಯಕ್ರಮ ಪಟ್ಟಿ ಪ್ರಾರಂಭ ಆಗುತ್ತಕ್ಕಂಥದ್ದು ಮೂಲಭೂತವಾಗಿ ಚುನಾವಣಾ ಪ್ರಣಾಳಿಕೆಯ ಮೇಲೆ. ಯಾಕೆಂದ್ರೆ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸುವುದರ ಮೂಲಕ ಒಂದು ರಾಜಕೀಯ ಪಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಜನ ಬೆಂಬಲವನ್ನ, ಜನಾಭಿಪ್ರಾಯವನ್ನ ಕ್ರೋಢೀಕರಣ ಮಾಡಲಿಕ್ಕೆ ಒಂದು ಪ್ರಮುಖವಾದಂತ ಅಂಶವಾಗಿದೆ ಪ್ರಣಾಳಿಕೆ. ಯಾಕೆಂತಂದ್ರೆ ಈ ಪ್ರಣಾಳಿಕೆ ಒಳಗಡೆ ಒಂದು ಪಕ್ಷದ ವಿಚಾರಧಾರೆ, ಒಂದು ಪಕ್ಷದ ಸಿದ್ಧಾಂತಗಳು ಮತ್ತು ಒಂದು ಪಕ್ಷ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಯಾವ್ಯಾವ ಭರವಸೆಗಳನ್ನ, ಯಾವ್ಯಾವ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ಮುಂದೆ ನಾವು ಮಾಡ್ತೀವಿ ಎಂಬತಕ್ಕಂಥದ್ದನ್ನ ಈ ಪ್ರಣಾಳಿಕೆ ಒಳಗೆ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಅದಕ್ಕೆ ಪಕ್ಷದ ಪ್ರಣಾಳಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಈ ಪ್ರಣಾಳಿಕೆಯ ಮೂಲಕ ಮಾತ್ರ ಒಂದು ರಾಜಕೀಯ ಪಕ್ಷ ಜನ ಬೆಂಬಲವನ್ನ, ಜನಾಭಿಪ್ರಾಯವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಇಂಥ ಒಂದು ಪ್ರಣಾಳಿಕೆ ಒಳಗಡೆ ಸಹಜವಾಗಿ ಒಂದು ಕ್ಷೇತ್ರ ಇರ್ಬೋದು, ಒಂದು ರಾಷ್ಟ್ರ ಇರ್ಬೋದು, ಅಥವಾ ಒಂದು ರಾಜ್ಯದ ವ್ಯವಸ್ಥೆ ಒಳಗಡೆ ಇರುವಂತ ಪ್ರತಿಯೊಬ್ಬ ಮತದಾರರ ಬೇಡಿಕೆಗಳೇನು, ಏನನ್ನ ಮತದಾರ ಬಯಸ್ತಾ ಇದ್ದೆ ನಮ್ಮಿಂದ, ಮತ್ತು ಎಂತ ಆಡಳಿತವನ್ನ, ಎಂತ ಸರ್ಕಾರವನ್ನ ಬಯಸ್ತಾ ಇದ್ದಾನೆ, ಒಳ್ಳೆ ಆಡಳಿತ, ಒಳ್ಳೆ ಆದರ್ಶವಾದಂತ ಸರ್ಕಾರ, ಹಾಗೆ ಇಡೀ ಒಂದು ದೇಶ, ರಾಷ್ಟ್ರ, ರಾಜ್ಯ ಮತ್ತು ಕ್ಷೇತ್ರದ ಸರ್ವತೋನ್ಮುಖವಾದಂತ ಅಭಿವೃದ್ಧಿ ಮತ್ತು ವಿಕಾಸನೆಯನ್ನ ಮಾಡ್ತೀವಿ ಎಂಬತಕ್ಕಂತ ಭರವಸೆಯನ್ನ, ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ಪ್ರಣಾಳಿಕೆಯಲ್ಲಿ ಹೇಳಬೇಕಾಗುತ್ತೆ. ಹೀಗೆ ಪ್ರಣಾಳಿಕೆಯನ್ನ ತಯಾರಿಸಿ ಆ ಪ್ರಣಾಳಿಕೆಯಲ್ಲಿ ಮುಂದೆ ನಾವು ಒಂದು ವೇಳೆ ಚುನಾವಣೆಯಲ್ಲಿ ಗೆದ್ದು ಬಂದರೆ ನಾವೇನೇನು ಮಾಡ್ತೀವಿ ಎಂಬತಕ್ಕಂತ ಆಶ್ವಾಸನೆಗಳನ್ನ, ಭರವಸೆಗಳನ್ನ ಜನರಿಗೆ ಕೊಡಬೇಕಾಗುತ್ತೆ. ಆ ರೀತಿ ಕೊಟ್ಟಂತ ಪ್ರಣಾಳಿಕೆಗಳನ್ನ ಈಡೇರಿಸುವಂತದ್ದು, ಅಧಿಕಾರಕ್ಕೆ ಬಂದ ನಂತರ ಈಡೇರಿಸಿ ಜನತೆಗೆ ತೃಪ್ತಿಕರವಾಗಿರುವಂತೆ ಅಭಿವೃದ್ಧಿಯನ್ನು ಪಡಿಸುತ್ತಂತದ್ದು ಈ ಒಂದು ರಾಜಕೀಯ ಪಕ್ಷ ರಾಜಕಾರಣಗಳ ಒಂದು ಆದ್ಯ ಕರ್ತವ್ಯ, ಒಂದು ಪ್ರಮುಖವಾದಂತ ಕೆಲಸ ಕಾರ್ಯ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇದು ಒಂದನೇದು. ಹಾಗೆ ಪಕ್ಷ ರಾಜಕಾರಣ ಅಥವಾ ರಾಜಕೀಯ ಪಕ್ಷಗಳ 2ನೇ ಒಂದು ಅತಿ ಪ್ರಮುಖವಾದಂತ ಕಾರ್ಯ ಅಥವಾ ಅಧಿಕಾರ ಅಂತಂದ್ರೆ ಸೆಲೆಕ್ಷನ್ ಆಫ್ ದ ಕ್ಯಾಂಡಿಡೇಟ್ ಅಂತ ಹೇಳ್ತೀವಿ, ಅಥವಾ ಕ್ಯಾಂಡಿಡೇಟ್ಸ್ ಅಂತ ಹೇಳ್ತೀವಿ. ಚುನಾವಣೆಗಳು ಬರ್ತವೆ ಅಂದಾಗ, ಚುನಾವಣೆಗಳು ಬರುವಂತ ಸಂದರ್ಭದಲ್ಲಿ ಆಯಾ ಪಕ್ಷದ ರಾಜಕಾರಣಿಗಳು ಸಹಜವಾಗಿ ತಮ್ಮ ಪಕ್ಷದಿಂದ ಎಲ್ಲಾ ಕ್ಷೇತ್ರಗಳಿಗೆ ತಮ್ಮದೇ ಆದಂತ
ಅಭ್ಯರ್ಥಿಗಳನ್ನ ಆಯ್ಕೆ ಮಾಡತಕ್ಕಂಥದ್ದು ಒಂದು ಆದ್ಯವಾದಂತ ಕೆಲಸ, ಕಾರ್ಯ, ಕರ್ತವ್ಯ ಅಥವಾ ಅಧಿಕಾರ ಪ್ರತಿಯೊಂದು ಪಕ್ಷ ಪದ್ಧತಿಗಳಿದೆ, ರಾಜಕೀಯ ಪಕ್ಷಗಳಿಗಿದೆ. ಚುನಾವಣೆ ಸಂದರ್ಭದಲ್ಲಿ ಪ್ರತಿಯೊಂದು ಪಕ್ಷ ತನ್ನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ಎಂತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಂತಂದ್ರೆ ತಮ್ಮ ಪಕ್ಷದಿಂದ ಸ್ಪರ್ಧಿಸುವಂತ ಅಭ್ಯರ್ಥಿ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಬೇಕೆಂಬತಕ್ಕಂತ ಸಹಜವಾದಂತ ಆಸೆ ಪ್ರತಿಯೊಂದು ಪಕ್ಷ ರಾಜಕಾರಣಕ್ಕಿರ್ತದೆ. ಆದ್ರೆ ಗೆಲುವಿನ ಉದ್ದೇಶ ಒಂದೇ ಇಟ್ಕೊಂಡು, ಗೆಲುವಿನ ಆಕಾಂಕ್ಷೆಯನ್ನಷ್ಟೇ ಇಟ್ಕೊಂಡು ಒಬ್ಬ ಅಭ್ಯರ್ಥಿಯನ್ನು ಚುನಾವಣೆ ಸ್ಪರ್ಧಿಸುವಂತ ಉದ್ದೇಶ ಅಷ್ಟೇ ಪಕ್ಷ ರಾಜಕಾರಣಕ್ಕಾಗಿರಬಾರ್ದು. ಆದ್ರೆ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾದ್ರೆ ಅವನ ಚಾರಿತ್ರ್ಯ, ಅವನ ನಡತೆ ಮತ್ತು ಅವನಿಗೆ ಜನ ಬೆಂಬಲ, ಜೊತೆಗೆ ಅವನು ಜನಗಳಿಗೆ ಸ್ಪಂದಿಸುವಂತದ್ದು, ಜನಗಳ ವಿಚಾರಗಳನ್ನ ಒಪ್ಪಿಕೊಳ್ಳುವಂತ ಮನೋಭಾವನೆ, ಜನರಿಗೆ ಪ್ರತಿಕ್ರಿಯಿಸುವಂತ ಮನೋಭಾವನೆ, ಹಾಗೆ ಜನಗಳಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ, ಸಂಕಷ್ಟಗಳನ್ನ ಸ್ಪಂದಿಸಿ ಪರಿಹರಿಸುವಂತ ಒಂದು ಮನೋಭಾವನೆ ಉಳ್ಳಂತ ಒಬ್ಬ ಸ್ವಚ್ಛಾರಿತ್ರ ಆದಂತ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕಾಗುತ್ತೆ. ಇಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡತಕ್ಕಂಥದ್ದು ಮತ್ತು ಇಡೀ ಒಂದು ಕ್ಷೇತ್ರಕ್ಕೆ ಅಥವಾ ರಾಷ್ಟ್ರದಲ್ಲಿ ಅಥವಾ ರಾಜ್ಯದಲ್ಲಿ ಆಯಾ ವ್ಯವಸ್ಥೆ ಒಳಗೆ ತುಂಬಾ ಜನರಿಂದ ಪ್ರಭಾವಿತವಾದಂತ ವ್ಯಕ್ತಿ ಚುನಾವಣೆಗೆ ಆಯ್ಕೆ ಮಾಡತಕ್ಕಂಥದ್ದು ಪ್ರತಿಯೊಂದು ರಾಜಕೀಯ ಪಕ್ಷಗಳ ಒಂದು ಆದ್ಯ ಕರ್ತವ್ಯ. ಇದು ಸಹಜವಾಗಿ ನಮ್ಮ ರಾಜಕೀಯ ವ್ಯವಸ್ಥೆ ಒಳಗಡೆ ನಿರ್ವಹಣೆ ಆಗ್ತಾ ಇದೆ, ನಡ್ಕೊಂಡು ಹೋಗ್ತಾ ಇದೆ. ಇದು ಎರಡನೇ ಒಂದು ಕಾರ್ಯ ಅಂತೇಳಿ ನಾವು ಹೇಳ್ಬೋದು. ಇನ್ನು ಮೂರನೇದಂತಂದ್ರೆ ಪೊಲಿಟಿಕಲ್ ಎಜುಕೇಶನ್ ಅಂಡ್ ಅವೇರ್ನೆಸ್ ಅಂತ ಹೇಳ್ತೀವಿ. ಸಹಜವಾಗಿ ರಾಜಕೀಯ ಪಕ್ಷಗಳು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಅಥವಾ ಚುನಾವಣೆಗಿಂತ ಮುಂಚಿತವಾಗಿ ಜನರಲ್ಲಿ ಅಥವಾ ತಮ್ಮ ಕ್ಷೇತ್ರದಲ್ಲಿ ಅಥವಾ ರಾಷ್ಟ್ರದಲ್ಲಿ ಅಥವಾ ರಾಜ್ಯದ ಎಲ್ಲಾ ಜನತೆಗಳಲ್ಲಿ ರಾಜಕೀಯದ ಶಿಕ್ಷಣವನ್ನ, ರಾಜಕೀಯದ ಪ್ರಜ್ಞೆಯನ್ನ ಜನಗಳಲ್ಲಿ ಮೂಡಿಸತಕ್ಕಂತ ಒಂದು ಸಕ್ರಿಯ ಕೆಲಸ ಕಾರ್ಯ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಮಾಡ್ತಾ ಇರ್ತವೆ. ಯಾಕೆಂತಂದ್ರೆ ಪೊಲಿಟಿಕಲ್ ಎಜುಕೇಶನ್ ಜನಗಳಲ್ಲಿ ಯಾವಾಗ ಬರ್ತದೆ, ರಾಜಕೀಯ ಒಂದು ಶಿಕ್ಷಣ, ರಾಜಕೀಯದ ಅರಿವು, ರಾಜಕೀಯದ ಜ್ಞಾನ ಜನಗಳಲ್ಲಿ ಯಾವಾಗ ಬರ್ತದೆ, ಆಗ ಮಾತ್ರ ಒಂದು ಪಕ್ಷ ರಾಜಕಾರಣದ ಸಿದ್ಧಾಂತಗಳನ್ನ, ಪ್ರಣಾಳಿಕೆಗಳನ್ನ, ವಿಚಾರಧಾರೆಗಳನ್ನ ಮತ್ತು ಆ ಪಕ್ಷದ ಧೋರಣೆಯನ್ನ, ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಒಂದು ಗುರುತರವಾದಂತ ಜವಾಬ್ದಾರಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಡ್ತಾ ಹೋಗ್ತವೆ. ಈ ಒಂದು ರಾಜಕೀಯ ಪಕ್ಷಗಳು ತಮ್ಮದೇ ಆದಂತ ಸಿದ್ಧಾಂತಗಳನ್ನ, ತಮ್ಮದೇ ಆದಂತ ಕಾರ್ಯಕ್ರಮಗಳನ್ನ ಮತ್ತು ಪ್ರಣಾಳಿಕೆಗಳನ್ನ ಜನಗಳ ಮುಂದೆ ತಂದು ಜನಗಳಿಗೆ ನಮ್ಮ ಪಕ್ಷ ಮುಂದೆ ಅಧಿಕಾರಕ್ಕೆ ಬಂದ್ರೆ ಏನ್ ಮಾಡ್ತದೆ, ಏನ್ ಮಾಡ್ಬೋದು ಎಂಬತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾದಂತ ಉತ್ತರವನ್ನ ಇವತ್ತು ಜನಗಳಿಗೆ ಅರಿವಾಗಬೇಕಾದ್ರೆ ಈ ರಾಜಕೀಯ ಪಕ್ಷಗಳು ಇಂಥ ಒಂದು ಪ್ರಜ್ಞೆಯನ್ನ ಮೂಡಿಸಬೇಕಾಗುತ್ತೆ, ಶಿಕ್ಷಣದ ಅರಿವನ್ನು ಕೊಡಬೇಕಾಗುತ್ತೆ. ರಾಜಕೀಯ ಶಿಕ್ಷಣದ ಅರಿವನ್ನ ಜನಗಳಲ್ಲಿ ಮೂಡಿಸತಕ್ಕಂಥದ್ದು ನಾವು ಸಹಜವಾಗಿ ನೋಡ್ತೀವಿ. ಯಾಕಂದ್ರೆ ಇವತ್ತು ರಾಜಕೀಯ ಪಕ್ಷಗಳು ಯಾವ್ಯಾವ ಪಕ್ಷಗಳು ಏನೇನು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದಾವೆ ಮತ್ತು ಯಾವ ರೀತಿ ಪ್ರಣಾಳಿಕೆಗಳನ್ನ ಈಡೇರಿಸ್ತವೆ ಎಂಬತಕ್ಕಂಥದ್ದು ಜನಗಳಿಗೆ ಹೇಳ್ಬೇಕಾಗುತ್ತೆ, ಜನಗಳಿಗೆ ಜಾಗೃತಿಯನ್ನು ತರಬೇಕಾಗುತ್ತೆ ಪಕ್ಷದ ಮೇಲೆ, ಪಕ್ಷದ ಸಿದ್ಧಾಂತಗಳ ಮೇಲೆ, ಪಕ್ಷದ ಕಾರ್ಯಕ್ರಮಗಳ ಮೇಲೆ. ಯಾಕಂದ್ರೆ ಕಂಪ್ಯಾರಿಸನ್ ಅಂಡ್ ಕಾಂಟ್ರಾಸ್ಟ್ ಅನ್ನ ಜನಗಳು ಇವತ್ತು ಒಂದು ಪಕ್ಷದಲ್ಲಿರ್ತಕ್ಕಂಥ ಪ್ರಣಾಳಿಕೆಗೂ ಇನ್ನೊಂದು ಪಕ್ಷದ ಹೀಗೆ ಒಂದು ಪಕ್ಷ ಇನ್ನೊಂದು ಪಕ್ಷಕ್ಕೆ ಇರ್ತಕ್ಕಂಥ ಹೋಲಿಕೆಯನ್ನ ಇವತ್ತು ಜನಗಳು, ಪ್ರಣಾಳಿಕೆಯ ಹೋಲಿಕೆಯನ್ನ ಜನಗಳು ಇವತ್ತು ಮಾಡ್ತಾರೆ. ಆ ಹೋಲಿಕೆಯ ಮೂಲಕ ಒಂದು ಪಕ್ಷದ ಸಿದ್ಧಾಂತವನ್ನ, ಒಂದು ಪಕ್ಷದ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಇವತ್ತು ಜನರು ಒಪ್ಕೊಳ್ತಿದ್ದಾರೆ. ಯಾವ ಪಕ್ಷ ಏನು ಹೇಳಿದೆ ಮತ್ತು ಏನು ಮಾಡ್ತದೆ, ಗೆಲ್ಲುವುದಕ್ಕಿಂತ ಮುಂಚೆ ಏನು ಹೇಳಿದೆ, ಯಾವ ಭರವಸೆಗಳನ್ನ ಕೊಟ್ಟಿದೆ, ಗೆದ್ದ ನಂತರ ಏನು ಭರವಸೆಗಳನ್ನ ಈಡೇರಿಸ್ತಾ ಇದೆಯೋ ಇಲ್ಲೋ, ಹೇಳಿರ್ತಕ್ಕಂಥ ಪ್ರಣಾಳಿಕೆ ಪ್ರಕಾರ ಇವತ್ತು ಒಂದು ರಾಜಕೀಯ ಪಕ್ಷ ತನ್ನ ಕಾರ್ಯನಿರ್ವಹಣೆ ಮಾಡ್ತಾ ಇದೆಯೋ ಇಲ್ಲೋ ಎಂಬತಕ್ಕಂಥ ಹೋಲಿಕೆ ಮತ್ತು ಕಂಪ್ಯಾರಿಸನ್ ಅನ್ನ ಇವತ್ತು ಪ್ರತಿಯೊಬ್ಬ ಪ್ರಜೆ ಅಥವಾ ನಾಗರಿಕನು ಸಹ ಮಾಡ್ತಾ ಇದ್ದಾನೆ. ಈ ರೀತಿ ಜನಗಳಲ್ಲಿ ಶಿಕ್ಷಣದ ಅರಿವು, ರಾಜಕೀಯ ಶಿಕ್ಷಣದ ಅರಿವು, ರಾಜಕೀಯ ಶಿಕ್ಷಣದ ಪ್ರಜ್ಞೆ
ಇದೆಲ್ಲದನ್ನು ಸಹ ಮೂಡಿಸತಕ್ಕಂಥ ಸಕ್ರಿಯ ಕೆಲಸಕಾರ ರಾಜಕೀಯ ಪಕ್ಷಗಳು ಮಾಡ್ತವೆ. ಯಾಕಂದ್ರೆ ರಾಷ್ಟ್ರದಲ್ಲಾಗ್ಲಿ, ರಾಜ್ಯದಲ್ಲಾಗ್ಲಿ, ಅಥವಾ ತಮಗೆ ಸಂಬಂಧಪಟ್ಟಂತ ಕ್ಷೇತ್ರಗಳಲ್ಲಾಗ್ಲಿ ಇವತ್ತು ರಾಷ್ಟ್ರೀಯ ಸಮಸ್ಯೆಗಳೇನಿದ್ದಾವೆ, ರಾಜ್ಯದ ಸಮಸ್ಯೆಗಳೇನಿದ್ದಾವೆ, ಮತ್ತು ಪ್ರಾದೇಶಿಕ ಸಮಸ್ಯೆಗಳಿದ್ದಾವೆ, ಮತ್ತು ಕ್ಷೇತ್ರದ ಜನತೆಯ ಸ್ಥಳೀಯ ಸಮಸ್ಯೆಗಳು ಏನಿದ್ದಾವೆ ಎಂಬತಕ್ಕಂಥದ್ದ ಅರಿವು ರಾಜಕಾರಣಿಗಳಿಗೂ ಇರಬೇಕು, ರಾಜಕೀಯ ಪಕ್ಷಗಳಿಗೂ ಇರಬೇಕು, ಮತ್ತು ಅವುಗಳ ಸಮಸ್ಯೆಗಳನ್ನ ಪರಿಹರಿಸುವಂತ ಒಂದು ಪ್ರಣಾಳಿಕೆಯ ಅರಿವನ್ನ, ರಾಜಕೀಯದ ಅರಿವನ್ನ, ಜಾಗೃತಿಯನ್ನ, ಶಿಕ್ಷಣವನ್ನು ಇವತ್ತು ಜನಗಳಲ್ಲಿ ಮೂಡಿಸುವಂತ ಕೆಲಸ ಕಾರ್ಯ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವದಲ್ಲಿ ಮಾಡಬೇಕಾಗುತ್ತೆ. ಆಗ ಮಾಡಿದಾಗ ಮಾತ್ರ ಚುನಾವಣೆಯಲ್ಲಿ ಆ ಪಕ್ಷ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಅಂತೇಳಿ ನಾವು ಹೇಳ್ತೀವಿ. So molding the political education, it is one of the basic function of the every political party in the democracy ಅಂತ ಹೇಳಿ ಹೇಳಬೇಕಾಗುತ್ತೆ. ಸೊ ಇದು ಒಂದು ಪ್ರಮುಖವಾದಂತ ಕೆಲಸ ಅಥವಾ ಕಾರ್ಯ. ಹಾಗೆ ಒಂದು ಅಧಿಕಾರ ಅಥವಾ ಕಾರ್ಯ ಅಂತಂದ್ರೆ ರಾಜಕೀಯ ಪಕ್ಷಗಳು ನಿರ್ವಹಣೆ ಮಾಡತಕ್ಕಂಥದ್ದು ಟು ಕಂಟೆಸ್ಟ್ ಎಲೆಕ್ಷನ್ಸ್ ಅಂತ ಹೇಳ್ತಾರೆ, ಚುನಾವಣೆಗೆ ಸ್ಪರ್ಧಿಸುವಂಥದ್ದು. ಹಲವಾರು ರಾಜಕೀಯ ಪಕ್ಷಗಳು ಹಲವಾರು ತಮ್ಮದೇ ಆದಂತ ಅಭ್ಯರ್ಥಿಗಳನ್ನ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಅಥವಾ ಪಟ್ಟಿಯನ್ನ ತಯಾರು ಮಾಡಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ತಮ್ಮದೇ ಪಕ್ಷದಿಂದ ಇಂತಿಂತ ಅಭ್ಯರ್ಥಿಗಳು ನಮ್ಮ ಪಕ್ಷದಿಂದ ಇಷ್ಟು ಕ್ಷೇತ್ರಗಳಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ ಎಂಬತಕ್ಕಂತ ಪಕ್ಷ ರಾಜಕಾರಣ, ರಾಜಕೀಯ ಪಕ್ಷಗಳ ಒಂದು ಚುನಾವಣಾ ಪಟ್ಟಿಯನ್ನು, ಅಭ್ಯರ್ಥಿಗಳ ಚುನಾವಣಾ ಪಟ್ಟಿಯನ್ನು ಬಿಡುಗಡೆ ಮಾಡ್ತದೆ. ಈ ಪಟ್ಟಿಯನ್ನು ಅಂತಿಮವಾಗಿ ತಮ್ಮ ಪಟ್ಟಿಯನ್ನು ಬಿಡುಗಡೆ ಮಾಡಿದಂತ ನಂತರ ಆ ಅಂತಿಮ ಪಟ್ಟಿಯ ಬಿಡುಗಡೆಯ ಅಭ್ಯರ್ಥಿಗಳೆಲ್ಲರೂ ಸಹ ಆಯಾ ಪಕ್ಷದ ಪಕ್ಷ ರಾಜಕಾರಣದಿಂದ ಚುನಾವಣೆಗೆ ಸ್ಪರ್ಧಿಸ್ತಾರೆ. ಚುನಾವಣೆಗೆ ಸ್ಪರ್ಧಿಸಿದ ಮೇಲೆ ತಮ್ಮದೇ ಆದಂತ ನಾಮಪತ್ರವನ್ನು ಸಲ್ಲಿಸಬೇಕಾಗುತ್ತೆ. ಯಾವಾಗ ಚುನಾವಣಾ ಅಧಿಕಾರಿ ಮುಂದೆ ಹೋಗಿ ನಾಮಪತ್ರವನ್ನ ಸಲ್ಲಿಸಬೇಕಾಗುತ್ತೆ, ಆ ನಾಮಪತ್ರ ಸಲ್ಲಿಸುವುದಕ್ಕಿಂತ ಮುಂಚಿತವಾಗಿ ಸ್ಪಷ್ಟವಾಗಿ ತಾವು ಸ್ಪರ್ಧಿಸುವಂತ ಪಕ್ಷದಿಂದ, ಪಕ್ಷ ರಾಜಕಾರಣದಿಂದ ಮತ್ತು ಆ ಪಕ್ಷದ ಮೂಲಕ ಒಂದು ಬಿ ರಿಪೋರ್ಟ್ ಅನ್ನ, ಬಿ ಫಾರಂ ಅನ್ನ ಪಡಬೇಕಾಗುತ್ತೆ. ಬಿ ಫಾರಂ ಅನ್ನ ಪಡ್ಕೊಂಡು ಆ ಬಿ ಫಾರಂ ಅನ್ನ ಮತ್ತು ನಾಮನಿರ್ದೇಶನ ಪತ್ರವನ್ನ ಅಥವಾ ನಾಮಪತ್ರವನ್ನ ಸಲ್ಲಿಸಬೇಕಾಗುತ್ತೆ ಚುನಾವಣಾ ಅಧಿಕಾರಿ ಮುಂದೆ. ಹೀಗೆ ಚುನಾವಣಾ ಅಧಿಕಾರಿ ಮುಂದೆ ನಾಮಪತ್ರವನ್ನು ಮತ್ತು ಬಿ ಫಾರಂ ಅನ್ನ ಸಲ್ಲಿಸಿ ಅವರ ಮುಂದೆ ಆ ಫಾರಂ ಅನ್ನ ಫಿಲ್ಅಪ್ ಮಾಡಿ ಅದಕ್ಕೆ ಸೈನ್, ಸಿಗ್ನೇಚರ್ ಅನ್ನು ಮಾಡಿ ಅದಕ್ಕೆ ಸಾಕ್ಷಿಗಳನ್ನ ಹಾಕಿಸಿ ಇಟ್ಸ್ ಓಕೆ ಅಂತೇಳಿ ಅಂದ ಮೇಲೆ ಆ ಅಭ್ಯರ್ಥಿ ನಿಜವಾಗ್ಲೂ ಚುನಾವಣೆಗೆ ಸ್ಪರ್ಧಿಸುವಂತ ಅಭ್ಯರ್ಥಿ ಆಗ್ತಾನೆ, ಒಂದು ಪಕ್ಷದಿಂದ ಅಥವಾ ಒಂದು ರಾಜಕೀಯ ಪಕ್ಷದ ವ್ಯವಸ್ಥೆಯಿಂದ. ಹೀಗೆ ಚುನಾವಣೆಗೆ ಸ್ಪರ್ಧಿಸುವಂತದ್ದು, ಅಭ್ಯರ್ಥಿಗಳಿಗೆ ನಿಲ್ಲಿಸುವಂತದ್ದು, ಸ್ಪರ್ಧಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಒಂದು ಮಹತ್ವಪೂರ್ಣವಾದಂತ ಕೆಲಸ ಕಾರ್ಯವನ್ನ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಇವತ್ತು ಮಾಡ್ತಾ ಇದ್ದಾವೆ. ಇದು ನಮಗೆ ನಿಮಗೆಲ್ಲರಿಗೂ ಸಹ ಗೊತ್ತಿರುವಂತ ವಿಷಯ. ಹಾಗೆ ಇನ್ನೊಂದು ಪ್ರಮುಖವಾದಂತ ಕಾರ್ಯ ಅಥವಾ ಅಂಶ ಅಂತಂದ್ರೆ ಅಥವಾ ಅಧಿಕಾರದ ವ್ಯವಸ್ಥೆ ಅಂತಂದ್ರೆ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಇವತ್ತು ನಿರ್ವಹಿಸುವುದಂತದ್ರಲ್ಲಿ ಅಂತಂದ್ರೆ ಅದಕ್ಕೆ ಎಲೆಕ್ಷನ್ ಕ್ಯಾಂಪೇನ್ ಅಂತ ಹೇಳ್ತೀವಿ, ಚುನಾವಣಾ ಪ್ರಚಾರ. ಚುನಾವಣೆಗೆ ಅಭ್ಯರ್ಥಿ ಸ್ಪರ್ಧಿಸಿದ್ದಾನೆ, ಆಯಾ ಪಕ್ಷದ ಅಭ್ಯರ್ಥಿಗಳು ಚುನಾವಣೆ ಸ್ಪರ್ಧಿಸಿದ್ದಾರೆ, ಆಯಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ತಮ್ಮದೇ ಆದಂತ ಪ್ರಚಾರವನ್ನು ಕೈಗೊಳ್ಳಬೇಕಾಗುತ್ತೆ. ಯಾಕಂದ್ರೆ ಪ್ರಚಾರ ಕೈಗೊಳ್ಳದೆ ಪ್ರಚಾರ ಮಾಡದೇ ಇದ್ದರೆ ಜನ ಬೆಂಬಲ ಸಿಗೋದಿಲ್ಲ. ಜನ ಬೆಂಬಲ ಸಿಗಲಿಲ್ಲ ಅಂತಂದ್ರೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಪ್ರತಿಯೊಂದು ಪಕ್ಷಗಳು ತಮ್ಮದೇ ಆದಂತ ಅಭ್ಯರ್ಥಿಯ ಬೆಂಬಲವನ್ನು ಪಡಲಿಕ್ಕೆ, ಮತದಾರರ ಪ್ರಜೆಗಳ ಬೆಂಬಲವನ್ನು ಪಡಲಿಕ್ಕೆ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಜೊತೆಗೆ ಪಕ್ಷದ ಮುಖಂಡರು, ಪಕ್ಷದ ಧುರೀಣರು ಹೋಗ್ತಾರೆ. ಸೊ ಪ್ರತಿಯೊಬ್ಬರು ಸಹ ತಮ್ಮದೇ ಆದಂತ ರಾಜಕೀಯ ಪಕ್ಷದ ಸಿದ್ಧಾಂತಗಳು, ಆ ಪಕ್ಷದ ಪ್ರಣಾಳಿಕೆ ಮತ್ತು ಆ ಪಕ್ಷದ ಕಾರ್ಯಕ್ರಮಗಳನ್ನ ಜನಗಳಿಗೆ ಮನವರಿಕೆಯನ್ನು ಮಾಡಿಕೊಡ್ತಾರೆ. ಸಾರ್ವಜನಿಕ ಕಾರ್ಯಕ್ರಮಗಳನ್ನ ಮಾಡ್ತಾರೆ, ಸಾರ್ವಜನಿಕ ವೇದಿಕೆಗಳನ್ನ ಉಪಯೋಗಿಸ್ಕೊಳ್ತಾರೆ ಮತ್ತು ಮಾಸ್ ಮೀಡಿಯಾವನ್ನು ಉಪಯೋಗಿಸ್ಕೊಳ್ತಾರೆ, ಎಲೆಕ್ಟ್ರಾನಿಕ್ ಮೀಡಿಯಾಸ್ಗಳನ್ನ ಉಪಯೋಗಿಸ್ಕೊಳ್ತಾರೆ. ಈ ರೀತಿ ಮಾಸ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಸಾರ್ವಜನಿಕ ವೇದಿಕೆ ತಮ್ಮದೇ ಆದಂತ ಭಾಷಣಗಳನ್ನ, ವಿಚಾರಗಳನ್ನ, ಕಾರ್ಯಕ್ರಮಗಳನ್ನ ಮುಂದೆ ಪಕ್ಷ ಗೆದ್ರೆ ಏನ್ ಮಾಡ್ತದೆ, ಹೇಗೆ ನಾವು ಸರ್ಕಾರ ನಿರ್ವಹಿಸ್ತೀವಿ ಎಂಬತಕ್ಕಂತ ಸಂಪೂರ್ಣವಾದಂತ ಪ್ರಣಾಳಿಕೆಯ ಭರವಸೆಗಳನ್ನ
ನಾಗರಿಕರಿಗೆ, ಪ್ರಜೆಗಳಿಗೆ, ಜನಗಳಿಗೆ ಕೊಟ್ಟು ಜನ ಬೆಂಬಲವನ್ನ ಪಡೆಯುವಂತ ಒಂದು ಚುನಾವಣಾ ಪ್ರಚಾರವನ್ನ, ಪ್ಯಾಂಪ್ಲೆಟ್ಸ್ ಗಳನ್ನು ಹಂಚಬಹುದು, ಪೋಸ್ಟರ್ಸ್ ಗಳನ್ನು ಹಂಚಬಹುದು, ಕಟೌಟ್ ಗಳನ್ನು ಹಾಕ್ತಿರ್ತಾರೆ. ಸೊ ಇಲ್ಲ ಹಲವಾರು ದಾರಿಗಳಿವೆ, ಸಾಧನಗಳಿವೆ ಚುನಾವಣೆ ಪ್ರಚಾರವನ್ನ ಮಾಡಲಿಕ್ಕೆ. ಈ ಚುನಾವಣಾ ಪ್ರಚಾರವನ್ನ ಮಾಡತಕ್ಕಂಥದ್ದು ಒಂದು ಅತಿ ಪ್ರಮುಖವಾದಂತ ಕೆಲಸ ಕಾರ್ಯ. ನಾವು ಸಹಜವಾಗಿ ಚುನಾವಣೆಗಳಲ್ಲಿ ನೋಡ್ತಾ ಇದೀವಿ, ಪ್ರತಿಯೊಂದು ರಾಜಕೀಯ ಪಕ್ಷದ ಮುಖಂಡರುಗಳು ಆಯಾ ಕ್ಷೇತ್ರಕ್ಕೆ ಬಂದ್ಬಿಟ್ಟು ತಮ್ಮದೇ ಆದಂತ ವಿಶೇಷವಾದಂತ ಪಕ್ಷದ ಧೋರಣೆಗಳನ್ನ, ವಿಚಾರಗಳನ್ನ, ಕಾರ್ಯಕ್ರಮಗಳನ್ನ, ಮುಂದೆ ಸರ್ಕಾರ ನಾವು ಹೇಗ್ ಮಾಡ್ತೀವಿ, ಯಾವ ನಿಮ್ಮ ಸಮಸ್ಯೆಗಳಿಗೆ ಈಡೇರಿಸ್ತೀವಿ, ಸ್ಪಂದಿಸ್ತೀವಿ, ನಿಮ್ಮ ಸಮಸ್ಯೆಗಳನ್ನೆಲ್ಲ ಪರಿಹರಿಸ್ತೀವಿ, ರಾಷ್ಟ್ರೀಯ ಹಿತಾಸಕ್ತಿ, ರಾಷ್ಟ್ರೀಯ ಸಾರ್ವಭೌಮತ್ವ, ರಾಷ್ಟ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳು, ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳು, ಸ್ಥಳೀಯ ಜನಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ಈ ಎಲ್ಲ ಸಮಸ್ಯೆಗಳನ್ನು ಈಡೇರಿಸ್ತೀವಿ ಎಂಬತಕ್ಕಂಥ ಒಂದು ಭರವಸೆಯ ಮಾತುಗಳನ್ನ, ಭಾಷಣಗಳನ್ನ ಪ್ರತಿಯೊಂದು ರಾಜಕೀಯ ಪಕ್ಷದ ಧುರೀಣರು ಬಂದು ಸಾರ್ವಜನಿಕ ವೇದಿಕೆಗಳ ಮೇಲೆ ನಿಂತು ಮಾತನಾಡುವಂಥದ್ದು ಇವತ್ತಿಗೂ ಸಹ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ನಾವು ನೀವುಗಳು ಪ್ರಾಯೋಗಿಕವಾಗಿ ಅವಲೋಕನ ಮಾಡಿರ್ತಕ್ಕಂಥದ್ದು, ಅದರ ಅನುಭವ ಆಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಹ ತಿಳಿದಿರುವಂತ ವಿಷಯವಾಗಿದೆ. ಸೊ ಇದು ಒಂದು ಕೆಲಸ ಅಥವಾ ಕಾರ್ಯ ರಾಜಕೀಯ ಪಕ್ಷದ್ದು. ಹಾಗೆ ಫಾರ್ಮೇಶನ್ ಆಫ್ ದ ಗೌರ್ಮೆಂಟ್ ಅಂತ ಹೇಳ್ತೀವಿ, ಸರ್ಕಾರದ ರಚನೆ. ಸಹಜವಾಗಿ ಚುನಾವಣೆಗಳು ನಡೀತವೆ. ಚುನಾವಣೆಗಳು ನಡೆದ ಮೇಲೆ ಆಯಾ ರಾಜಕೀಯ ಪಕ್ಷದ ಅಭ್ಯರ್ಥಿಗಳ ಒಂದು ಗೆಲುವು ಅಥವಾ ಸೋಲು ಗೊತ್ತಾಗುತ್ತೆ. ಸಹಜವಾಗಿ ಯಾವ ಒಂದು ರಾಜಕೀಯ ಪಕ್ಷ ಸರ್ಕಾರವನ್ನು ರಚಿಸುವಂತ ಕೆಲಸ ಕಾರ್ಯ ಮಾಡ್ತದೆ ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಹೀಗೆ ಸಾವಿರಾರು ರಾಜಕೀಯ ಪಕ್ಷಗಳು ಚುನಾವಣೆ ಸ್ಪರ್ಧಿಸಿದ್ರು ಸಹ, ಸಾವಿರಾರು ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು ಸಹ, ಯಾವುದೇ ಒಂದು ಪಕ್ಷದಲ್ಲಿರ್ತಕ್ಕಂಥ ಆ ಪಕ್ಷದ ಅಭ್ಯರ್ಥಿಗಳು ಮತ್ತು ಆ ಪಕ್ಷದ ನಾಯಕನ ನೇತೃತ್ವದಲ್ಲಿ ಯಾವೊಂದು ರಾಜಕೀಯ ಪಕ್ಷ ನಿಶ್ಚಳವಾದಂತ ಬಹುಮತವನ್ನ, ಮತಾದೇಶವನ್ನ, ಮತಾಧಿಕಾರವನ್ನ, ಮತದಾರರ ಅಭಿಪ್ರಾಯವನ್ನ ಪಡ್ಕೊಂಡು ಅತಿ ಹೆಚ್ಚು ಬಹುಮತದಲ್ಲಿ ತನ್ನ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರ್ತದೆ. ಆ ಗೆಲ್ಲಿಸಿಕೊಂಡು ಬಂದಂತ ರಾಜಕೀಯ ಪಕ್ಷ ಮತ್ತು ಆ ಪಕ್ಷದ ಧುರೀಣರು ಸೇರ್ಕೊಂಡ್ಬಿಟ್ಟು ಮುಂದೆ ತಮ್ಮದೇ ಆದಂತ ಒಬ್ಬ ಶಾಸಕಾಂಗದ ನಾಯಕನನ್ನ ಆರಿಸಿಕೊಂಡು ಸರ್ಕಾರ ರಚನೆ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥದ್ದು ಇದು ಸಹಜವಾಗಿ ಪ್ರಜಾಪ್ರಭುತ್ವದ ನಿಯಮ ಮತ್ತು ನಮ್ಮ ದೇಶದ ಸಂವಿಧಾನಬದ್ಧವಾದಂತ ನಿಯಮ, ಕಾಯಿದೆ, ಕಾನೂನು ಅಂತೇಳಿ ನಮಗೆಲ್ಲರಿಗೂ ಸಹ ಗೊತ್ತಿದೆ. ಯಾಕೆಂತಂದ್ರೆ ಸರ್ಕಾರ ರಚನೆ ಮಾಡಬೇಕಾದ್ರೆ, ಸರ್ಕಾರ ರಚಿಸುವಂತ ಸಂದರ್ಭದಲ್ಲಿ ಏನು ಒಂದು ಪಕ್ಷ ಅಧಿಕಾರಕ್ಕೆ ಬರ್ತದೆ, ಅಧಿಕಾರಕ್ಕೆ ಬಂದ ನಂತರ ಬರೋದಕ್ಕಿಂತ ಮುಂಚಿತವಾಗಿ ಏನು ಸಾರ್ವಜನಿಕರ ತಮ್ಮ ಪ್ರಣಾಳಿಕೆ ಒಳಗಡೆ ಸಾರ್ವಜನಿಕರ ಬೇಡಿಕೆಗಳ ಬಗ್ಗೆ, ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ, ಸಾರ್ವಜನಿಕರ ಸಂಕಷ್ಟಗಳ ಬಗ್ಗೆ, ರಾಜ್ಯದ ಸಮಸ್ಯೆಗಳ ಬಗ್ಗೆ, ದೇಶದ ಸಮಸ್ಯೆಗಳ ಬಗ್ಗೆ ಏನು ತಮ್ಮ ಪ್ರಣಾಳಿಕೆ ಒಳಗಡೆ ಜನಗಳ ಬೇಡಿಕೆ ಇರ್ತದೆ ಮತ್ತು ಇವರೆಲ್ಲರೂ ಸಹ ಜನಗಳಿಗೆ ಏನು ವಾಗ್ದಾನವನ್ನು ಮಾಡಿರ್ತಾರೆ, ಭರವಸೆಗಳನ್ನ ಕೊಟ್ಟಿರ್ತಾರೆ, ಆ ಎಲ್ಲ ಭರವಸೆಗಳನ್ನ ಈಡೇರಿಸುವಂತ ಗುರುತರವಾದಂತ ಜವಾಬ್ದಾರಿ ಸರ್ಕಾರದ್ದಿರ್ತದೆ. ಈ ರೀತಿ ಸರ್ಕಾರ ರಚನೆ ಮಾಡಿ ಈ ಜನಗಳ ಬೇಡಿಕೆಗಳನ್ನ, ಆಸೆಗಳನ್ನ, ಸಮಸ್ಯೆಗಳನ್ನ ಈಡೇರಿಸುವಂತ ಸಕ್ರಿಯವಾದಂತ ಗುರುತರವಾದಂತ ಜವಾಬ್ದಾರಿ ಸರ್ಕಾರವನ್ನ ರಚಿಸಿರ್ತಕ್ಕಂಥ ಸರ್ಕಾರದ ಅಧಿಕಾರವನ್ನ, ಸರ್ಕಾರದ ಚುಕ್ಕಾಣಿಯನ್ನ, ಆಡಳಿತಾತ್ಮಕ ಚುಕ್ಕಾಣಿಯನ್ನು ಹಿಡಿದಿರುವಂತ ರಾಜಕೀಯ ಪಕ್ಷಕ್ಕೆ ತುಂಬಾ ಜವಾಬ್ದಾರಿಯಾಗಿರ್ತದೆ. ಹೀಗೆ ಯಾವ ಪಕ್ಷ ನಿಶ್ಚಳ ಬಹುಮತ ಜನರಿಂದ ಪಡೆದು ಬಂದಿರ್ತದೆ ಆ ಪಕ್ಷ ಮಾತ್ರ ಸರ್ಕಾರದ ರಚನೆಗೆ ಕೈ ಹಾಕ್ತದೆ. ಆ ಪಕ್ಷಕ್ಕೆ ಮಾತ್ರ ಮೊದಲನೇ ಆದ್ಯತೆ ಇರ್ತದೆ ಸರ್ಕಾರವನ್ನು ರಚಿಸಲಿಕ್ಕೆ ಅವಕಾಶ. ಸೊ ಇದು ಒಂದು ಪ್ರಮುಖವಾದಂತ ಕಾರ್ಯನಿರ್ವಹಣೆ ನಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ ಇವತ್ತು ನಮ್ಮ ದೇಶದ ಪ್ರಜಾಪ್ರಭುತ್ವದಲ್ಲಿ. ಇನ್ನೊಂದು ಕೊನೆಯದಾದಂತ ಸ್ವಭಾವ ಅಥವಾ ಕೊನೆಯದಾದಂತ ಕಾರ್ಯ ಅಥವಾ ಅಧಿಕಾರ ಅಂತಂದ್ರೆ ರಾಜಕೀಯ ಪಕ್ಷ ಅಥವಾ ಪಕ್ಷ ಪದ್ಧತಿ ಇವತ್ತು ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿರ್ವಹಣೆ ಮಾಡತಕ್ಕಂಥದ್ದು ಆಕ್ಟ್ಸ್ ಆಸ್ ಎನ್ ಅಪೋಸಿಷನ್ ಪಾರ್ಟಿ ಅಂತ ಹೇಳ್ತೀವಿ. ಆಕ್ಟ್ಸ್ ಆಸ್ ಎನ್ ಅಪೋಸಿಷನ್ ಪಾರ್ಟಿ, ಇಟ್ ಇಸ್ ಒನ್ ಆಫ್ ದ ಮೇನ್ ಫಂಕ್ಷನ್, ಮೇನ್ ಪವರ್ ಕೂಡ ಅಂತ ಹೇಳಿ ಸಹ ಹೇಳ್ಬೋದು. ಮೇನ್ ಫಂಕ್ಷನ್, ಅಥಾರಿಟಿ, ಪವರ್ ಆಫ್ ದ ಎವ್ರಿ ಪೊಲಿಟಿಕಲ್ ಪಾರ್ಟಿ ಇನ್ ದ ಡೆಮಾಕ್ರಸಿ. ಯಾವೊಂದು ರಾಜಕೀಯ ಪಕ್ಷ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬರ್ತದೆ, ಒಂದು ಪಕ್ಷ ಅಧಿಕಾರವನ್ನು ನಡೆಸಿದ್ರೆ ಚುನಾವಣೆಯಲ್ಲಿ ಸೋತಂತ ಪಕ್ಷ ಎರಡನೇ ಸ್ಥಾನವನ್ನು ಗಳಿಸಿ, ಮತಾದೇಶವನ್ನು ಗಳಿಸಿ
ಶಾಸಕಾಂಗದಲ್ಲಿ ಕುಳಿತಂತ ವಿರೋಧ ಪಕ್ಷದಲ್ಲಿ ಕುಳಿತಂತ ಪಕ್ಷ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ ಮಾಡ್ತದೆ. ಸೊ ಆಡಳಿತಾರೂಢ ಪಕ್ಷ ಒಂದು ಕಡೆ ಇದ್ರೆ ವಿರೋಧ ಪಕ್ಷ ಇನ್ನೊಂದು ಕಡೆ ಇರಬೇಕಾಗುತ್ತೆ. ಹಲವಾರು ಪಕ್ಷಗಳು ವಿರೋಧ ಪಕ್ಷ ಸ್ಥಾನದಲ್ಲಿ ಕೊಡಬೇಕಾಗುತ್ತೆ. ಈ ರೀತಿಯಾದಂತ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸತಕ್ಕಂಥದ್ದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಿರ್ವಹಣೆ ಮಾಡತಕ್ಕಂಥದ್ದು, ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡತಕ್ಕಂತ ಗುರುತರವಾದಂತ ಜವಾಬ್ದಾರಿ ಆಡಳಿತಾರೂಢ ಪಕ್ಷಕ್ಕಿಂತ ಅತಿ ಹೆಚ್ಚಿನ ಜವಾಬ್ದಾರಿ ವಿರೋಧ ಪಕ್ಷದಲ್ಲಿರ್ತದೆ ಅಥವಾ ವಿರೋಧ ಪಕ್ಷದ ಸದಸ್ಯರುಗಳಿಗೆ ಇರ್ತದೆ, ಆ ರಾಜಕೀಯ ಪಕ್ಷಕ್ಕಿರ್ತದೆ. ಅದಕ್ಕೆ ನಾವು ಹೇಳ್ತೀವಿ, ಸೊ ಈವನ್ ಆಡಳಿತ ನಿರ್ವಹಣೆ ಮಾಡುವಂತ ಪಕ್ಷ ಏನಿದೆಯಲ್ಲ, ಇವತ್ತು ಟುಡೇಸ್ ರೂಲಿಂಗ್ ಪಾರ್ಟಿ ಇಟ್ ವಿಲ್ ಬಿ ಟುಮಾರೋಸ್ ಅಪೋಸಿಷನ್ ಪಾರ್ಟಿ ಅಂತೇಳಿ ನಾವು ಹೇಳ್ತೀವಿ. ಇವತ್ತಿನ ಆಳುವಂತ ಪಕ್ಷ ನಾಳಿನ ವಿರೋಧ ಪಕ್ಷ. ಇವತ್ತಿನ ವಿರೋಧ ಪಕ್ಷ ಟುಡೇಸ್ ಅಪೋಸಿಷನ್ ಪಾರ್ಟಿ ಇಟ್ ಮೇ ಬಿ ಟುಮಾರೋಸ್ ರೂಲಿಂಗ್ ಪಾರ್ಟಿ. ಇವತ್ತಿನ ವಿರೋಧ ಪಕ್ಷ ನಾಳೆ ಆಳುವಂತ ಪಕ್ಷ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಪ್ರಜಾಪ್ರಭುತ್ವದಲ್ಲಿ ಏನ್ ಬೇಕಾದ್ರೂ ಆಗುತ್ತೆ, ಹೇಗ್ ಬೇಕಾದ್ರೂ ಸಹ ಆಗುತ್ತೆ. ಇದಕ್ಕೆ ಪ್ರಜಾಪ್ರಭುತ್ವ ಅಂತೇಳಿ ನಾವು ಹೇಳ್ತಾ ಇರೋದು. ಯಾಕಂತಂದ್ರೆ ಇವತ್ತು ನಾವು ಹೇಳ್ತೀವಿ, ಆಳುವಂತ ಪಕ್ಷ ಏನೇನು ತನ್ನ ಪ್ರಣಾಳಿಕೆಯಲ್ಲಿ ಜನಗಳಿಗೆ ಭರವಸೆಗಳನ್ನ, ವಚನಗಳನ್ನ, ಏನೇನೋ ಕಾರ್ಯಕ್ರಮಗಳನ್ನ ಹಾಕೊಂಡಿತ್ತು, ತಾನು ಹಾಕಿಕೊಂಡಿರ್ತಕ್ಕಂಥ ಜನಗಳಿಗೆ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳನ್ನ ಈಡೇರಿಸ್ತಿದೆಯೋ ಇಲ್ಲೋ, ಮತ್ತು ಆಳುವಂತ ಪಕ್ಷ ಸರಿದಾರಿಯಲ್ಲಿ ಆಡಳಿತವನ್ನ ನಿರ್ವಹಣೆ ಮಾಡ್ತಿದೆಯೋ ಇಲ್ಲೋ, ಕಾನೂನುಬದ್ಧವಾದಂತ ರೀತಿಯಲ್ಲಿ ಸಂವಿಧಾನದ ನಿಯಮದ ಪ್ರಕಾರ ಆಡಳಿತವನ್ನ ನಿರ್ವಹಣೆ ಮಾಡಬೇಕಾಗುತ್ತೆ. ಒಂದು ವೇಳೆ ಆಡಳಿತ ನಿರ್ವಹಣೆ ಮಾಡುವಂತ ಪಕ್ಷ ಸಂವಿಧಾನವನ್ನ ಬಿಟ್ಟು, ಸಂವಿಧಾನದ ನೀತಿ ನಿಯಮಗಳನ್ನು ಬಿಟ್ಟು, ಸಂವಿಧಾನದ ನೀತಿ ನಿಯಮಗಳನ್ನ ಗಾಳಿಗೆ ತೂರಿ ಆಡಳಿತವನ್ನ ನಿರ್ವಹಣೆ ಮಾಡ್ತು ಅಂತಂದ್ರೆ ಅಂತ ಸಂದರ್ಭದಲ್ಲಿ ವಿರೋಧ ಪಕ್ಷದ ಗುರುತರವಾದಂತ ಜವಾಬ್ದಾರಿ ಆಗಿರ್ತದೆ. ಆ ರೀತಿಯಾದಂತ ದುರಾಡಳಿತ ಅಥವಾ ಭ್ರಷ್ಟಾಚಾರದಿಂದ ಆಡಳಿತವನ್ನ ನಿರ್ವಹಣೆ ಮಾಡುವಂತ ಆಳುವ ಪಕ್ಷವನ್ನ ತಿವಿದು ಅದಕ್ಕೆ ಸರಿಯಾದ ರೀತಿಯಂತ ಕಿವಿಯನ್ನ ಹಿಂಡಿ ಅದನ್ನ ಸರಿದಾರಿಗೆ ತಂದು ನಿಲ್ಲಿಸಿ ದೇಶದ, ರಾಷ್ಟ್ರದ ಜನತೆ ಆಶೋತ್ತರಗಳಿಗೆ, ಯೋಗಕ್ಷೇಮಕ್ಕೆ, ಕಲ್ಯಾಣಕ್ಕೆ ಪೂರಕವಾಗುವಂತ ರೀತಿಯಲ್ಲಿ ಆಡಳಿತ ನಿರ್ವಹಣೆ ಮಾಡಲಿಕ್ಕೆ, ಸಂವಿಧಾನದ ನಿಯಮದ ಪ್ರಕಾರ ಆಡಳಿತ ನಿರ್ವಹಣೆ ಮಾಡಲಿಕ್ಕೆ ಅನುವು ಮಾಡಿಕೊಡತಕ್ಕಂತ ಗುರುತರವಾದಂತ ಜವಾಬ್ದಾರಿ ಕಾರ್ಯನಿರ್ವಹಣೆ ಇವತ್ತು ವಿರೋಧ ಪಕ್ಷ ಮಾಡಬೇಕಾಗುತ್ತೆ. ಅದಕ್ಕೆ ಇನ್ ದ ಡೆಮಾಕ್ರಸಿ ದ ಅಪೋಸಿಷನ್ ಪಾರ್ಟಿ ಇಟ್ ಈಸ್ ಎ ವಾಚ್ ಡಾಗ್ ಆಫ್ ದ ಡೆಮಾಕ್ರಸಿ. ಟುಡೇಸ್ ಅಪೋಸಿಷನ್ ಪಾರ್ಟಿ ಇಟ್ ಮೇ ಬಿ ಟುಮಾರೋಸ್ ರೂಲಿಂಗ್ ಪಾರ್ಟಿ. ಅದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಇವತ್ತಿನ ವಿರೋಧ ಪಕ್ಷ ಅಂತೇನಿದೆ, ಈ ವಿರೋಧ ಪಕ್ಷ ಪ್ರಜಾಪ್ರಭುತ್ವದ ಕಾವಲುಗಾರ ಅಂತ ಹೇಳ್ತೀವಿ. ಇವತ್ತಿನ ವಿರೋಧ ಪಕ್ಷ ನಾಳೆ ಆಳುವ ಪಕ್ಷವಾಗಿ ಬರ್ಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಬಂದಿರತಕ್ಕಂತ ಅನುಭವ ನಮಗೆ ಪ್ರಜಾಪ್ರಭುತ್ವದಲ್ಲಿ ಬಹಳಷ್ಟು ಎದುರುಗಡೆ ಇದೆ, ಚಿತ್ರಣವಾಗಿ ನಾವು ನೋಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಸೊ ಈ ರೀತಿಯಾದಂತ ಅತಿ ಪ್ರಮುಖವಾದಂತ ಕೆಲಸ ಕಾರ್ಯಗಳು ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವದಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ. ಯಾವುದೇ ನಿರ್ಣಯಗಳನ್ನ, ಡಿಸಿಷನ್ಸ್ ಗಳನ್ನ ಆಳುವ ಪಕ್ಷ ತೆಗೆದುಕೊಳ್ಬೇಕಾದ್ರೆ ಆ ಪ್ರತಿಯೊಂದು ನೀತಿ ನಿರ್ಣಯಗಳ ಜೊತೆಗೆ ವಿರೋಧ ಪಕ್ಷದ ಒಪ್ಪಿಗೆ ಪಡ್ಕೋಬೇಕು. ವಿರೋಧ ಪಕ್ಷದ ನಾಯಕನ ಶಾಸಕಾಂಗವನ್ನ ವಿಶ್ವಾಸಕ್ಕೆ ತೆಗೆದುಕೋಬೇಕಾಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಯಾವ ಆಳ್ವಿಕೆಯ ನಾಯಕ, ಅವನು ಮುಖ್ಯಮಂತ್ರಿ ಇರ್ಬೋದು, ಸಚಿವ ಇರ್ಬೋದು, ಅಥವಾ ಪ್ರಧಾನ ಮಂತ್ರಿಗಳಿರ್ಬೋದು, ಇನ್ಯಾರೇ ಇರ್ಬೋದು, ಸಹಜವಾಗಿ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ ಆದಂತವರು ಎಲ್ಲಿಯವರೆಗೆ ತಮ್ಮ ಆಡಳಿತದಲ್ಲಿ ವಿರೋಧ ಪಕ್ಷದ ನಾಯಕನನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ, ಅವನ ವಿಶ್ವಾಸವನ್ನ ಗಳಿಸಿಕೊಳ್ಳೋದಿಲ್ಲ, ಅಲ್ಲಿಯವರೆಗೆ ಆಡಳಿತವನ್ನ ಸುಗಮವಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದೆಲ್ಲದೂ ಸಹ ಅನುಭವ ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಮ್ಗೆಲ್ಲರಿಗೂ ಸಹ ನೋಡ್ತಾ ಇದ್ದೀವಿ, ನಾವು ಅದನ್ನ ಕಾಣ್ತಾ ಇದ್ದೀವಿ. ಹೀಗಾಗಿ ಆಳುವ ಪಕ್ಷದ ಶಾಸಕಾಂಗದ ನಾಯಕ ಮತ್ತು ವಿರೋಧ ಪಕ್ಷದ ಶಾಸಕಾಂಗದ ನಾಯಕ ಇವರಿಬ್ರು ಸಹ ಯಾವಾಗಲೂ ಸಹ ವಿಶ್ವಾಸಕ್ಕೆ, ಹೊಂದಾಣಿಕೆ, ಸಾಕಾರ ಮನೋಭಾವನೆಯಿಂದ ಇದ್ದಾಗ ಒಂದು ರಾಜಕೀಯ ಪಕ್ಷ ಒಂದು ಸ್ಪಷ್ಟವಾದಂತ, ಪರಿಣಾಮಕಾರಿಯಾದಂತ, ದಕ್ಷವಾದಂತ ಆಡಳಿತವನ್ನ ರಾಷ್ಟ್ರಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಅಂತೇಳಿ ನಾವು ಹೇಳಬೇಕಾಗುತ್ತೆ. ಹೀಗೆ ಪಕ್ಷ ರಾಜಕಾರಣ, ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ತಮ್ಮದೇ ಆದಂತ ಕೆಲವೊಂದು ಕಾರ್ಯಗಳನ್ನ, ಅಧಿಕಾರಗಳನ್ನ ನಿರ್ವಹಣೆ ಮಾಡ್ತವೆ. ಈ ಎಲ್ಲ ಕಾರ್ಯ ಮತ್ತು ಅಧಿಕಾರಗಳನ್ನ ಯಾವಾಗ ಸಮರ್ಥವಾಗಿ ಒಂದು ಪಕ್ಷ ಅಥವಾ ಒಂದು ಪಕ್ಷ ರಾಜಕಾರಣಗಳು ಈ ದೇಶದೊಳಗಡೆ ಅಥವಾ ಈ ಪ್ರಜಾಪ್ರಭುತ್ವದಲ್ಲಿ ನಿರ್ವಹಿಸ್ತವೆ, ಆಗ ಮಾತ್ರ ಒಂದು ಉತ್ತಮವಾದಂತ, ಪರಿಣಾಮಕಾರಿಯಾದಂತ, ಆದರ್ಶವಾದಂತ, ಉತ್ಕೃಷ್ಟವಾದಂತ ಆಡಳಿತವನ್ನ ರಾಷ್ಟ್ರಕ್ಕೆ
ದೇಶಕ್ಕೆ ಜನತೆಗೆ ಕೊಡ್ಲಿಕ್ಕೆ ಸಾಧ್ಯ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಸೊ ಹೀಗೆ ಹಲವಾರು ಕಾರ್ಯಗಳು ರಾಜಕೀಯ ಪಕ್ಷಗಳು ನಿರ್ವಹಣೆ ಮಾಡ್ತವೆ. ಸೊ ಇಲ್ಲಿಗೆ ದ್ವಿತೀಯ PUC ವಿದ್ಯಾರ್ಥಿಗಳ 2ನೇ ಅಧ್ಯಾಯ ಮುಕ್ತಾಯದ ಹಂತಕ್ಕೆ ಬಂದಿದ್ದೀನಿ. ನಾನು ಇನ್ನೊಂದು ಅಂಶ ಇದೆ, ಆಂಟಿ ಡಿಫೆಕ್ಷನ್ ಆಫ್ ಲಾ ಅಂತೇಳಿ ಬರ್ತದೆ, ಪಕ್ಷಾಂತರ ನಿಷೇಧ ಕಾಯ್ದೆ. ಬಹುಶಃ ನನಗೆ ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಇದು ಒಂದು ಕಾನೂನಿನ ವಿವರಣೆ ಆಗಿರೋದ್ರಿಂದ ಈ ಕಾನೂನನ್ನ 1985ರಲ್ಲಿ ಜಾರಿಗೆ ಬಂದಿದೆ. ಈ ಕಾನೂನನ್ನ ಅರ್ಥೈಸಬೇಕಾದ್ರೆ ಮಕ್ಕಳ ಒಂದು ಜ್ಞಾನಕ್ಕೆ ತುಂಬಾ ಕಷ್ಟ. ಯಾಕಂದ್ರೆ ಕಾನೂನಿನ ಪರಿಜ್ಞಾನ ಇರ್ತಕ್ಕಂಥ ಕಾನೂನು ತಜ್ಞರಿಗೆ ಈ ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಸೆಕ್ಷನ್ 10 ಅಂತೇನಿದೆ, ಶೆಡ್ಯೂಲ್ 10 ಅಂತೇನಿದೆ, ಆ ಸೆಕ್ಷನ್ ಅನ್ನು ಅರ್ಥೈಸತಕ್ಕಂಥದ್ದು ತುಂಬಾ ಕಷ್ಟವಾಗ್ತದೆ. ಈ ಹಿನ್ನೆಲೆಯಲ್ಲಿ ಇದನ್ನ ನಾವು ಕಾನೂನು ಪಂಡಿತರಿಗೆ ಬಿಟ್ಟು ಅವರ ಮೂಲಕ ಸಂಪೂರ್ಣ ಮಾಹಿತಿಯನ್ನು ನಾವು ತೆಗೆದುಕೊಂಡು ನಂತರದಲ್ಲಿ ನಾವು ಮಕ್ಕಳಿಗೆ ವಿಶ್ಲೇಷಣೆ ಕೊಡೋಣ ಎಂಬತಕ್ಕಂಥ ವಿವೇಚನೆ ವಿಚಾರ ನನ್ನದಾಗಿದೆ. ಸೊ ಇಷ್ಟು ಹೇಳಿ ನಾನು 2ನೇ ಅಧ್ಯಾಯಕ್ಕೆ ಮುಕ್ತಾಯವನ್ನು ಹೇಳ್ತಾ ಇದ್ದೀನಿ. ಸೊ ಮುಂದಿನ ಸಂಚಿಕೆ ಒಳಗಡೆ ನಾನು 3ನೇ ಅಧ್ಯಾಯದ ಕೆಲವೊಂದು ವಿಚಾರಗಳನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟು ಮುಂದಿನ ಅಧ್ಯಾಯಕ್ಕೆ ನಾನು ಹೋಗ್ತಾ ಇದ್ದೀನಿ. ಸೊ ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ಮುಂದಿನ ಸಂಚಿಕೆಯಲ್ಲಿ ನಾನು ಮುಂದೆ ಬರ್ತೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.